ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನು ನೋಡ್ತೀರಾ ಅಂತ ಅಂದರೆ, ಆ್ಯಕ್ಚುಲಿ ಇನ್ನೂ ನಾವು ಬಂದು ಹೊಸಕೋಟೆದಲ್ಲೇ ಇದ್ದೀವಿ. ಆ್ಯಕ್ಚುಲಿ ಇದು ಪಾರ್ಟ್ 2 ಬ್ಲಾಗು. ಪಾರ್ಟ್ 1 ಬ್ಲಾಗ್ ನೋಡಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಫುಲ್ಲಾಗಿ ನೋಡ್ಬಿಟ್ಟು ಬನ್ನಿ. ಆ್ಯಕ್ಚುಲಿ ಅಲ್ಲಿ ಮಂಟಪದಲ್ಲಿ ರೂಮೇ ಸಿಕ್ಕಿಲ್ಲ. ಸೊ ಮಂಟಪದಿಂದ ಒಂದು 2 ಕಿಲೋಮೀಟ್ರ್ ಏನೋ 3 ಕಿಲೋಮೀಟ್ರ್ ಆಚೆ ಬಂದು ರೂಮ್ ತಗೊಂಡು ಇದ್ದೀವಿ. ಸೊ ನೆನ್ನೆ ನೈಟ್ ಲೇಟ್ ಆಯಿತು. ಸೊ ವ್ಲಾಗ್ ಮಾಡೋಣ ಅಂತ ಇರುತ್ತೆ, ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ ವ್ಲಾಗೆಲ್ಲ ಹೆಂಗೆ ಬಂದಿದೆ ಅಂತಲೂ ಗೊತ್ತಿಲ್ಲ. ಫುಲ್ಲು ಅರ್ಜೆಂಟ್ ಅಲ್ಲಿ ಯಾಕೆ ಕೇಳ್ತೀರ ಯಪ್ಪ. ಸರಿ ಅಂತ ಅಂದ್ಬಿಟ್ಟು ನಾನು ಆಫೀಸ್ಗೆ ಹೋಗ್ಬೇಕು ಇವತ್ತು. ಇಲ್ಲಿ ರೆಸ್ಟ್ ಮಾಡಿಲ್ಲ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಸೊ ನನಗೆ ಫುಲ್ಲು ಕೋಲ್ಡು, ಜ್ವರ. ಯಾಕೆ ಕೇಳ್ತಿದ್ದೀರಾ? ಹೆಂಗೋ ಎಮರ್ಜೆನ್ಸಿಗೆ ಇದು ತಗೊಂಬಂದೆ. ಇದೇನಂದರೆ ಇದು ಮಿಂಟೋ ಪ್ಲಸ್ ಬಾಮು. ಇದೊಂದು ತಗೊಂಬಂದೆ. ಒಂಚೂರು ಪರವಾಗಿಲ್ಲ ಇವಾಗ. ಒಂಚೂರು ರೂಮ್ ನೋಡಿ. ಸೊ ಇದೇ ರೂಮ್. ಸುಷ್ಮಾ ನೋಡಿ ಅಲ್ಲಿದ್ದಾಳೆ. ಅಂದೆ ನನ್ನ ತಲೆ ನೋತೈತೆ ಕಣೆ, ವ್ಲಾಗ್ ಮಾಡೋಕ್ಕಾಗಲ್ಲ ಕಣೆ, ದಯವಿಟ್ಟು ನೀನೇ ವ್ಲಾಗ್ ಮಾಡಿ, ಮೇಕಪ್ ಏನಿದೆ ಮಾಡಿಬಿಡು ಅಂತ ಅಂದೆ. ಮುಖ ಒಂಥರ ಮಾಡಿಕೊಂಡು ಮಾತಾಡ್ತಾನೇ ಇಲ್ಲ. ಒಂಚೂರು ಅರ್ಥ ಮಾಡ್ಕೊಳ್ಳಲ್ಲ ಅನ್ಸುತ್ತಲ್ಲಪ್ಪ. ಥೂ. ಹಾಂ ಏಯ್ ನಿನಗೆ ಹಾಂ ಪಾಪ ಮುಖ ಒಂಥರ ಮಾಡ್ಕೊತೀರಲ್ಲ, ನೋಡೋಕ್ಕಾಗಲ್ಲ. ಸುಸ್ತಾಗ್ಬಿಟ್ಟಿದೆ ನನಗೆ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಫುಲ್ ಮಲೇಲಿ ನಲ್ದಿ, ಆಲ್ರೆಡಿ ಜ್ವರ. ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಅವರು ಬರ್ತಿದ್ದಾರಂತೆ. ಸೊ ಜಸ್ಟ್ ಮೇಕಪ್ ಮಾಡಿ ಇಲ್ಲಿಂದ ಹೊರಡದೆ. ಸೀರಿಯಸ್ ಆಗಿ ಆಗ್ತಾಯಿಲ್ಲ. ಈ ಶರ್ಟ್ ಬೇರೆ ಗಲೀಜಾಯಿತು, ವಾಶ್ ಮಾಡಿ ಆಚೆ ಹಾಕಿದ್ದೀನಿ. ಫುಲ್ ಗಲೀಜಾಯಿತು ವೈಟ್ ಶರ್ಟು. ಎಮರ್ಜೆನ್ಸಿಗೆ ಒಂದು ವೈಟ್ ಶರ್ಟ್ ತಗೊಬೇಕಿತ್ತು. ವೈಟ್ ಶರ್ಟ್ ಅಂತ ಅಂತೀನಿ, ಏನಾದರೂ ಒಂದು ಟೀ ಶರ್ಟ್ ತಗೊಬೇಕಿತ್ತು. ಬಿಡು, ಪರವಾಗಿಲ್ಲ, ಆಗಿದ್ದಾಯ್ತು. ಇವಾಗ ಅವ್ರು ಬರ್ತಾರೆ 1.5 hour. ನಿಂಗೆ ಟೈಮು ಮಾಡಿಬಿಟ್ಟು ಚಕ್ ಅಂತ ಪ್ಯಾಕ್ ಮಾಡು, ಹೋಗ್ತಾ ಇರೋದೆ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ 7 o'clock ಇಲ್ಲಿಂದ ನಾನು ಬಿಡಬೇಕು. 7 o'clock ಬಿಟ್ರೇ ನಮ್ಮ ಮನೆ ಇರೋದು ರಾಜಾಜಿನಗರ ಸೈಡು. ಇಲ್ಲಿಂದ 40 ಕಿಲೋಮೀಟ್ರು, ಗೊತ್ತಾಯ್ತಾ? 9:30 ನಾನು ಆಫೀಸ್ ಒಳಗಡೆ ಇರಬೇಕು. ಇಲ್ಲಾಂದರೆ ಅಷ್ಟೇ ಫುಲ್ಲು ಭೂಕಂಪ ಆಗ್ಬಿಡುತ್ತೆ. ನಾನೇನು ಮಾಡಲಿ, ನಾನು ಅವ್ರಿಗೆ ಬರ್ಬೇಕಾದ್ರೆ ಹೇಳಿದೆ, ನನಗೆ ಬೇಗ ಬನ್ನಿ, 3 ಗಂಟೆಗೆ ಹಂಗಿಲ್ಲ ಅಂದ್ರೆ 4 ಗಂಟೆಗೆ ಬನ್ನಿ. ಅವಾಗ ಬಂದ್ರೇ ನೀವು ನನಗೆ ಮಾಡ್ಬಿಟ್ಟು ನಾನು ನೋಡೋಲ್ಲ. ಇಲ್ಲಾಂದರೆ ಅಟ್ಲೀಸ್ಟ್ ಹೇಳಿ ನಾನೇ ಬಂದ್ಬಿಡ್ತೀನಿ ಅಲ್ಲಿಗೆ ಅಂತಲೂ ಹೇಳಿದೆ. ಬೇಡ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಾನೇ ಬರ್ತೀನಿ ಅಂತ ಅಂದರು. ನೋಡ್ರಿ ಬಿಡಿ, ಪರವಾಗಿಲ್ಲ. ಸೊ ಕಾಲ್ ಮಾಡಿದೆ ಇವಾಗ ತಾನೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ಎತ್ತಿರ್ತೀನಿ. ಬಿಡು. ಅದೇನೋ ಸ್ಯಾರಿ ಪೇಟಿಂಗು ಅದೇನೋ ಅಂತೀಯಲ್ಲ, ಅದೆಲ್ಲ ಫುಲ್ಲು ಮುಗಿಸ್ಬಿಡು ನೀಟಾಗೆ. ನೈಟೇ ಮಾಡಿಟ್ಟೆ ನಾನು. ಮಾಡಿಕ್ಕಿದ್ಯಾ? ಮಾಡಿಟ್ಟಿದ್ದೀನಿ. ಅವ್ರಿಗೆ ಬಂದರೆ ಜಸ್ಟ್ ಸ್ಯಾರಿ ವೇರ್ ಮಾಡಿಬಿಟ್ರೆ ಮುಗೀತಾ? ಏನೋ ಬಿಡಿ, ಆಗಿದ್ದಾಯಿತು. ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಬ್ರಷ್ ಮಾಡಿಲ್ಲ. ಬ್ರಷ್ ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಬೇಗ ಅವರೇ ಬರ್ತಾರಂತೆ. ಇಲ್ಲಿ ನಾವೇ ಅಂದ್ವಿ ಸೊ ಅಲ್ಲೇ ಬಂದು ಮಾಡ್ತೀವಿ ಅಂತ. ಬಟ್ ಇಲ್ಲ, ಬೇಡ, ಇಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಲ್ರೆಡಿ ನೆನ್ನೆ ಬ್ಲಾಗ್ ಹೆಂಗೆ ಬಂತ ಅಂತಾನೆ ಗೊತ್ತಿಲ್ಲ ನೆನ್ನೆದು ಬ್ಲಾಗು. ಬಟ್ ಅಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾನು ಫ್ರೀ ಇದ್ದರೆ ಎಡಿಟ್ ಮಾಡಿ ಹಾಕಿರ್ತೀನಿ. ಯಾವಾಗ ಹಾಕ್ತೀನಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಎಡಿಟಿಂಗ್ ವರ್ಕೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ನನಗೆ ಇದಕ್ಕೂ ನನಗೂ ನಮ್ಮ ಸಂಬಂಧನೇ ಇಲ್ಲ. ಎಡಿಟಿಂಗ್ ವರ್ಕ್ ಅಪ್ಲೋಡ್ ಮಾಡೋದಲ್ಲ ಅವಳೇ. ಬಿಟ್ಟಾಕಿ ಬ್ಲಾಗ್ ತೆಗಿತೀನಿ. ಸೊ ಅವ್ರು ಬಂದಿದ್ದ ತಕ್ಷಣ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಫೈನಲಿ ಬಂದರು. ಸೊ ವರ್ಕ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನೋಡಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಸಜೆಷನ್ ಕೇಳಿದ್ರು, ಯಾವ ಮೇಕಪ್ ಆರ್ಟಿಸ್ಟ ಏನು ಮಾಡಿದ್ರು. ಸೀರಿಯಸ್ ಆಗಿ ಕೇಳಿದ್ರು ನನ್ನ ಕೊಲೀಗ್ಸ್ ಎಲ್ಲ. ಆ್ಯಕ್ಚುಲಿ ಹುಡುಗಿನೇ ಚೆನ್ನಾಗಿಲ್ಲ, ಹುಡುಗ ಚೆನ್ನಾಗಿದೆ. ಅಲ್ಲೇ ಹೇಳ್ಬೇಕಿತ್ತು. ಬಟ್
ಬಟ್ ಅವರಿಗೆ ಮೇಕಪ್ ಏನು ಗೊತ್ತಾ, ಅವ್ರು ಇರೋ ಥರನೇ ಇದೆ. ಬಟ್ ಇನ್ನೂ ಬ್ಲ್ಯಾಕ್ ಆಗೋಯ್ತು ಅವ್ರ ಫೇಸ್, ಅವ್ರು ಮಾಡಿರೋ ಮೇಕಪ್. ಹುಡುಗಿ ಆ್ಯಕ್ಚುಲಿ ಅವ್ರು ಇರೋದೇ ಬ್ಲ್ಯಾಕೆ. ಗೊತ್ತಾಯ್ತು, ಅವ್ರಿಗೆ ಮೇಕಪ್ ಮಾಡಿದಾರಲ್ಲ, ಮೇಕಪ್ ಇಂದ ಫೇಸ್ ಇನ್ನೂ ಬ್ಲ್ಯಾಕ್ ಕಾಣಿಸ್ತಿದೆ. ನೀವು ಅಬ್ಸರ್ವ್ ಮಾಡಿದ್ರ? ಅದು ಫೋಟೋ ಶೂಟ್ ಮಾಡೋಕೆ 2.5 ಲಕ್ಷ ಕೊಟ್ರಾ? ಹೌದು. 1 hour ಹೋಗಿ ಅದನ್ನು ಚೆನ್ನಾಗಿಲ್ಲ, ವಿಡಿಯೋಸ್ ಹಾಕಿದ್ರು. ಹಾಂ, ಅದು ಸ್ಕ್ರೀನಲ್ಲಿ ಚೆನ್ನಾಗಿದ್ದಿಲ್ಲ ಅವತ್ತು. ಎಲ್ಲ ಸೇರಿ ಒಂದು 5 ಲಕ್ಷ ಆಗಿರುತ್ತಾ? ಅಲ್ಲಿಂದ ಜಾಸ್ತಿನೇ ಖರ್ಚು ಮಾಡಿರ್ತಾರೆ. ನಮ್ಮ ಅತ್ತೆ ನಮ್ಮ ಮುಂದೆ ಇರಲ್ಲ, ಯಾಕಂದ್ರೆ ನಾನು ನಮ್ಮ ಹಸ್ಬೆಂಡ್ ಮಾತಾಡ್ತೀನಿ ಅಂತ. ಹಾಂ ಹಾಂ. ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಕೇಳ್ತಿದ್ರು ಯಾರು ಮೇಕಪ್ ಆರ್ಟಿಸ್ಟು, ನಮ್ಗೆ ಏನಾರ ಇದ್ರೆ ನಮಗೂ ಹೇಳಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು. ಕರೆಕ್ಟಾಗಿ ನನ್ನ ಫೇಸಿಗೆ ಸೂಟಬಲ್ ಆಗೋ ಥರ ಮಾಡಿದ್ವಿ. ನೀವು ಇನ್ನೂ ಕರೆಕ್ಟಾಗಿ ಕೂತಿದ್ರೆ ಅಲ್ಲಿ ಪಾಪ ನಿಮ್ಮದು ತೊಂದರೆ ಏನೂ ಇಲ್ಲ ಬಿಡಿ, ಪರವಾಗಿಲ್ಲ, ಆಗಿದ್ದಾಯಿತು. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದೆ ಸ್ವಲ್ಪ ರಿಸೆಪ್ಷನ್ ಲುಕ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನಾನು ಬಂದಿದ್ದೆ. ಅಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಜಾಗ ಇದ್ದಿಲ್ಲ, ಮೈನ್ ಅದೇ ಫಾಲ್ಟ್ ಆಗಿದ್ದು. ಅದೇ ಫಾಲ್ಟ್ ಆಗಿದ್ದು. ನೀವು ಆಲ್ರೆಡಿ ಒಂದು ರೂಮು ಎಕ್ಸ್ಟ್ರಾ ಏನಾದ್ರು ಇಕ್ಕಿದ್ದಿದ್ರೆ ಇನ್ನೂ ಆರಾಮು, ನಿಮಗೆ ಇನ್ನೂ ಫಿನಿಶಿಂಗ್ ಮಸ್ತಾಗಿ ಬರ್ತಿತ್ತು. ನಮ್ಮ ಹಸ್ಬೆಂಡ್ ಇದ್ದಿಲ್ಲ ಅವ್ರ ಪಾಪ, ಅವ್ರು ಇದ್ದಿದ್ರೆ ನಮ್ಗೆ ಅರೇಂಜ್ಮೆಂಟ್ ಮಾಡ್ಕೊಡ್ ಬಿಡ್ತಿದ್ರು. ನಮ್ಮ ಅತ್ತೆ ಅವರು ನೆಕ್ಸ್ಟ್ ಟೈಮ್ ಏನಾದರೂ ಫಂಕ್ಷನ್ ಇದ್ರೆ ಅಯ್ಯೋ ನಮ್ಮ ಫ್ಯಾಮಿಲಿ ಅದು ಹೇಳ್ಬಿಟ್ಟೆ ಸಿಕ್ಕಿಗೆ ಇವಾಗ ನಮ್ದಂತ ಏನನ್ನ ನಮ್ದೇನೋ ತೊಂದರೆ ಆಯ್ತಾ ನಿಮಗೆ? ನನ್ನಂತೂ ಏನು ತೊಂದರೆ ಇಲ್ಲ. ನಾವು ಆ್ಯಕ್ಚುಲಿ ರೂಮು ನಾವು ಹೇಳಿಲ್ಲ, ಪರವಾಗಿಲ್ಲ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ತೀವಿ ಅಂತ ಅಂದ್ವಿ. ಬಟ್ ಇದ್ರೂ ನಮ್ಮ ಹಸ್ಬೆಂಡ್ ಈ ಥರ ನೋಡ್ತಿದ್ರೆ ಆರಾಮಾಗಿ ಇಲ್ಲೇ ಇರ್ಬೋದಾಗಿತ್ತು, ಕ್ಲೀನಾಗಿ ಮಾಡ್ಕೊಂಡು. ಬಿಡಿ, ಪರವಾಗಿಲ್ಲ. ಬಟ್ ನಮ್ಮದು ವರ್ಕ್ ಏನೂ ಡಿಸಪಾಯಿಂಟ್ ಆಗಿಲ್ಲ ತಾನೇ? ಏನಿಲ್ಲ, ನಾನು ತುಂಬ ಸ್ಯಾಟಿಸ್ಫೈ. ಪಾಂಡ್ಸ್ ಕ್ರೀಮ್ ಮಮ್ಮಿ ಇಲ್ಲ, ಲಿಪ್ಸ್ ಕೇಳಿದೆ ಅಷ್ಟೇ. ಒಳಗಡೆ ಮುಂದೆ ಜಿಪ್ಪಲ್ಲಿ 500 ಕ್ರೀಮ್ಸು ಬಾಕ್ಸ್ ಏನಾದ್ರು ಎತ್ಕೊಂಡಿದೆ. ಇನ್ನೂ ಆ ವ್ಲಾಗ್ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಮಾಡ್ಬೇಕು ಅನ್ಕೊಳ್ತೀನಿ, ಗೊತ್ತಿಲ್ಲ. ಬಟ್ ಇನ್ನು ವ್ಲಾಗ್ನ ಎಂಡ್ ಮಾಡಿಲ್ಲ. ಎಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಡೀಟೇಲಾಗಿ ಹೇಳ್ಬೋದು. ಓಕೆ, ಯಾಕಂದ್ರೆ ಕೆಲವೊಬ್ರು ತಪ್ಪಾಗಿ ತಿಳ್ಕೊಂಡು ಕಮೆಂಟ್ಸ್ ಮಾಡೋರು ತುಂಬ ಜನ ಇರುತ್ತೆ. ಬಟ್ ನಾನು ಬಂದ್ಬಿಟ್ಟು ಓಪನ್ ಆಗಿ ಹೇಳ್ತೀನಿ ಸಿಸ್ಟರ್ ವಿಡಿಯೋದಲ್ಲಿ, ಬಟ್ ಪ್ರೈವಸಿ ಕೊಡೋ ಜಾಗ ಕೊಟ್ಟಿದ್ದೀನಿ ತಾನೆ. ಹಾಂ, ಆ್ಯಕ್ಚುಲಿ ನೀವು ತುಂಬ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀರಿ. ಬಟ್ ಕೆಲಸ ಏನು ಮಾಡೋಕ್ಕಾಗುತ್ತೆ, ಆ ಥರ ಕೆಲಸ ಇದು. ಇವಾಗ ಇನ್ನೂ 19ನೇ ತಾರೀಕು ಬರೀ ಒಂದು ಆರ್ಡ್ರ್ ಐತೆ. ಸೀರಿಯಸ್ ಆಗಿ ನನ್ನ ಕೈಲಾಗಲ್ಲ, ಇವಳ ಕೈಲೇ ಕಲಿಸ್ತೀನಿ. ಅದು ಆಣೆಕಲ್ಲು, ಎಲ್ಲ ದೂರನೇ, ಔಟ್ ಆಫ್ ಸಿಟಿ. ಅಯ್ಯೋ ಕೇರಳ ಬೇಕು ಯಪ್ಪ. ಇದು ಮುಗಿಸ್ಕೊಂಡು 9:30 ನಾನು ಆಫೀಸ್ ಒಳಗಡೆ ಇರಬೇಕಿಲ್ಲಂದರೆ ಅಷ್ಟೇ ಭೂಕಂಪ ಆಗಿಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದಾ ನಿಮ್ಮ ಆಫೀಸಲ್ಲಿ? ಅಯ್ಯೋ, ಗೌರ್ಮೆಂಟ್ ಆಫೀಸ್ ಅದು, ಅಡ್ಜಸ್ಟ್ ಮಾತೇ ಇಲ್ಲ. ಅದು ನನ್ನ ವ್ಲಾಗ್ ಅಲ್ಲ, ಬೇರೆ ಎಲ್ಲರೂ ನೋಡ್ತಾರೆ ಅಲ್ಲಿರೋರೆಲ್ಲ. ಅಡ್ಜಸ್ಟ್ಮೆಂಟ್ ಇರಲ್ಲ. 9:30 ಅಂದರೆ 9:30 ಒಳಗಡೆ ಇರಬೇಕು. ಫಿಂಗರ್ ಪ್ರಿಂಟ್ ಸ್ವಲ್ಪ ಸ್ಮೋಕಿ ಶೇಡ್ ಥರ ಕೊಡ್ತಿದ್ದೀವಿ, ಅವಾಗ ಚೆನ್ನಾಗಿರುತ್ತೆ.
ಸೆಟ್ ಮಾಡ್ಲಾರೆ ಲಾಸ್ಟಲ್ಲಿ ನಿಕ್ಕತ್ರ ಸುಷ್ಮಾ ಕವರ್ ಮಾಡಿ ಏನೇ ಕವರ್ ಮಾಡ್ದಲ್ಲ ಅದೇ ಥರ. ಅವ್ರ ಅಕ್ಕ ತಂಗಿರಲ್ಲಿ ಇದ್ದಾರೆ ತಾನೆ, ಅದೇನು ಮಾಡಬೇಕೋ ಮಾಡಿಸ್ಕೋಬೇಕಾಗಿತ್ತು ತಾನೆ. ಸುಷ್ಮಾ ಹೋಗಿದ ತಕ್ಷಣ ನಿನಗೇನು ಕೆಲಸ, ಲ್ಯಾಪ್ಟಾಪಲ್ಲಿ ಕ್ಲಿಪ್ಸ್ ಎಲ್ಲ ತಗೊಂಡು ನೀಟಾಗಿ ಎಡಿಟ್ ಮಾಡಿ ನೀನೇ ಅಪ್ಲೋಡ್ ಮಾಡಿಬಿಡು. ಇಲ್ಲಿಂದ ಎಷ್ಟು ಹಾಫ್ ಅನ್ ಅವರ್ ಆಗುತ್ತೆ ಹೋಗೋಕ್ಕೆ? 1 hour ಆಗುತ್ತೆ, ಟ್ರಾಫಿಕ್ ಇರುತ್ತೆ. ಸ್ವಲ್ಪ ಆಮೇಲೆ ಲಾಸ್ಟ್ ಸೊ ಆ್ಯಕ್ಚುಲಿ ಮೇಕಪ್ ಎಲ್ಲ ಮುಗೀತು, ಹೇರ್ ಸ್ಟೈಲ್ ಮಾಡ್ತಾವಳೆ. ಸೊ ಈ ಕಡೆ ಫುಲ್ ಪ್ಯಾಕ್ ಮಾಡ್ತಾಯಿದ್ದೀನಿ ಒಂದೊಂದಾಗಿ. ಆ್ಯಕ್ಚುಲಿ ಟೈಮ್ ಬರೈತಲ್ಲ, ಸೊ ನಾನು ಒಂಚೂರು ಕೈ ಹಾಕಿದ್ರೆ ಕೆಲಸ ಮುಗಿಯುತ್ತೆ. ಎಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿಬಿಟ್ಟು ಇವೆಲ್ಲ ಇಲ್ಲಿಂದ ಹೊರಡೋದೆ. ಮಾಡ್ತಾವಳೆ ಹೇರ್ ಸ್ಟೈಲ್.
ಇನ್ನೂ ಸ್ವಲ್ಪ ಇವತ್ತು ಮಳೆ ಇದ್ದಾನೆ. ಅದೆಲ್ಲ ಚೆನ್ನಾಗಿ ಓಕೆ ಮ್ಯಾಮ್, ಮೇಕಪ್ ಹೆಂಗೆ ಅನ್ನಿಸ್ತು ನಿಮಗೆ? ಸ್ಯಾಟಿಸ್ಫಿಕೇಶನ್ ಇದೆ, ಚೆನ್ನಾಗಿ ಮಾಡಿದ್ದೀವಿ. ಹೌದಾ? ರಿಸೆಪ್ಷನ್ಗೆ ಏನು ಡಿಫ್ರೆನ್ಸ್ ಇತ್ತು? ಮುಹೂರ್ತಮ್ಗೆ ಏನು ಡಿಫ್ರೆನ್ಸ್ ಅದನ್ನು ಇದೆ? ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅದು ಚೆನ್ನಾಗೇ ಇತ್ತು. ನಾನ್ ಬ್ರೈಡಲ್ಲೇ ತಗೊಂಡಿದ್ದು, ಬಟ್ ಬ್ರೈಡಲ್ ಲುಕ್ ಇತ್ತು ನನಗೆ. ಇದೂ ಅಷ್ಟೇ ಬ್ರೈಡಲ್ ಲುಕ್ ಇದೆ. ಹೌದಾ? ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಸ್ಯಾಟಿಸ್ಫಿಕೇಶನ್ ಇದೆ ನನಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಗೈಸ್, ಈ ವ್ಲಾಗ್ ಎಂಡಿಗೆ ಬರೋ ಮೇಕಪ್ ಹೆಂಗಿತ್ತು ಅಂದ್ಬಿಟ್ಟು ಖಂಡಿತ ಹೇಳಿ. ಪಾರ್ಟ್ 1 ವ್ಲಾಗಲ್ಲಿ ಆ್ಯಂಡ್ ಪಾರ್ಟ್ 2 ವ್ಲಾಗ್ ಮೇಕಪ್ ಹೆಂಗಿತ್ತು ಅಂದ್ಬಿಟ್ಟು ಖಂಡಿತ ಎಲ್ಲರೂ ಹೇಳಿ. ನನಗೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬಂದು ತುಂಬ ಇಂಪಾರ್ಟೆಂಟ್. ಕ್ಲೈಂಟ್ ಬಂದು ತುಂಬ ಅಂದರೆ ತುಂಬ ಹ್ಯಾಪಿ ಅದು. ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಬುಕ್ ಮಾಡಿದ್ದು ಬಂದು ನಾನ್ ಬ್ರೈಡಲ್, ನಾನು ಕೊಟ್ಟಿದ್ದು ಬಂದು ಅವ್ರಿಗೆ ಬ್ರೈಡಲ್ ಲುಕ್ನ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ರು, ತುಂಬ ಜನ ಕೇಳಿದ್ರು ಯಾರು ಮಾಡಿದ್ದು ಅಂತ ತುಂಬ ಜನ ಕೇಳಿದ್ರು ಅಂತ ಹೇಳಿದ್ರು. ನನಗೆ ಅವ್ರು ಟೈಮ್ ಕೊಟ್ಟಿದ್ದು ಅಂದರೆ ಮೇಕಪ್ ಬಂದು ತುಂಬ ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ಅವರು ಹ್ಯಾಪಿ ಆದರು. ಬಟ್ ನನಗೆ ಸ್ವಲ್ಪ ಸೈಡಲ್ಲಿದೆ ಮೇಕಪ್ ಬಂದು. ಇವಾಗ ಕ್ಲೈಂಟ್ ಹಿಂಗಿದ್ದಾರೆ ಅಂತಂದರೆ, ಸೊ ನನ್ನ ಇಮ್ಯಾಜಿನೇಷನ್ಗಳು ಒಂದಿರುತ್ತೆ. ಸೊ ಕ್ಲೈಂಟ್ ಹಿಂಗಿದ್ದಾರೆ ಅಂತಂದರೆ ಅವ್ರಿಗೆ ಮೇಕಪ್ ಬಂದು ಹಿಂಗೆ ಬರಬೇಕು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಬಂದರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಬಟ್ ನನಗೆ ಟೈಮ್ ಕೊಟ್ಟಿದ್ರು ಅಂತಂದರೆ ಇನ್ನು ಮೇಕಪ್ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ಪರವಾಗಿಲ್ಲ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್. ಬಟ್ ಅವ್ರಿಗೆ ತುಂಬ ಇಷ್ಟ ಆಯಿತು. ನನಗೆ ಅದು ಓಕೆ, ಫೈನ್. ಇನ್ನೊಂದೇನಂತಂದರೆ ಪಾರ್ಟ್ 2 ವ್ಲಾಗಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ದಪ್ಲ ಸೂಜಿನ ಯೂಸ್ ಮಾಡಬೇಕಿತ್ತು. ಬೈತೆಲ್ಲ ಬಟ್ನ ಹಾಕಬೇಕಾದ್ರೆ ನಾನು ದಪ್ಲ ಸೂಜಿನ ಯೂಸ್ ಮಾಡಿಲ್ಲ, ಚಿಕ್ಕ ಸೂಜಿನ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಾಗಲಿ, ನೆಕ್ಸ್ಟ್ ಕ್ಲೈಂಟ್ಸ್ಗಾಗಲಿ ನಾನು ಮೇಕಪ್ ಮಾಡ್ತೀನಿ ಅಂತಂದರೆ ನಾನು ಆ ಮಿಸ್ಟೇಕ್ನ ಮಾಡಲ್ಲ. ಈ ವಿಡಿಯೋದಲ್ಲಿ ಏನಕ್ಕೆ ಈ ಥರ ಮಿಸ್ಟೇಕ್ ಆಯಿತು ಅಂತಂದರೆ, ಸೊ ನನಗೆ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಆ ರೀಸನಿಂದ ನಾನು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅದನ್ನು. ಸೊ ನೆಕ್ಸ್ಟ್ ಕ್ಲೈಂಟಿಗೆ ನಾನು ಯೂಸ್ ಮಾಡಬೇಕಾದ್ರೆ ನಾನು ದಪ್ಲ ಸೂಜಿನ ಯೂಸ್ ಮಾಡ್ತೀನಿ. ಸೊ ಇದೊಂದು ಮಿಸ್ಟೇಕ್ ಪಾರ್ಟ್ 2 ವ್ಲಾಗಲ್ಲಿ ಆಗಿದೆ. ಬಟ್ ನನಗೆ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಡೇಟ್ ಹತ್ರ ಇರಬೇಕಾದ್ರೆ ಬುಕ್ ಮಾಡಿಕೊಂಡು ಆ ರೀಸನಿಂದ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಕ್ಲೈಂಟಾಗಿ ಯೂಸ್ ಮಾಡಬೇಕಾದ್ರೆ ನಾನು ಈ ಮಿಸ್ಟೇಕ್ನ ಮಾಡಲ್ಲ. ಓಕೆ ಗೈಸ್, ಈ ವ್ಲಾಗ್ನ ಏನು ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಒಬ್ಬರು ಚೆಕ್ ಮಾಡಿ, DM ಮಾಡಿ. ಬೈ, ಲವ್ ಯು. ಆಗಲಿ ಸಪೋರ್ಟ್ ಮಾಡ್ತಾ ಇರಿ.